ಆರೋಗ್ಯ ಮತ್ತು ಸಮಾಜ. ಭಾಳ ಅದ್ಭುತವಾಗಿ ಭಾಷಣ ಮಾಡಿದರು ಎಲ್ಲರೂ. ಹೆಣ್ಣು ಮಕ್ಕಳಿಂದ ನಮ್ಮ ಸಂಸ್ಥೆಯಲ್ಲಿ ಓದಿದಂತಹ ನಮ್ಮ ಸಿದ್ದಪ್ಪನ ಮಗಳು ಗಿರಿಜಾ, ಶ್ರೀಮತಿ ಗಿರಿಜಾ, ಡಾಕ್ಟರ್ ಗಿರಿಜಾ ಆರಂಭದಲ್ಲಿ ಏನು ಮಾತನಾಡಿದರು, ಅವರ ಮಾತುಗಳನ್ನು ಕೇಳಿಸಿದಾಗ ನಮಗೆ ಅದು ವಿಚಾರ ಗೊತ್ತಿರಲಿಲ್ಲ. ಕ್ಯಾನ್ಸರ್ ಯಾವ್ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅವರ ಮಾತುಗಳನ್ನು ಕೇಳಿದ ಮೇಲೆ ನಾವು ನಿರ್ಧಾರಕ್ಕೆ ಬಂದಿದ್ದೀವಿ, ಮೊದಲನೇ ಹಂತದಲ್ಲಿ ನಮ್ಮ ಸಿರಿಗೆರೆಯಲ್ಲಿ ಓದ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಅವ್ರು ಹೇಳಿದರು 8ರಿಂದ 14 ಅಂತ ಏನೋ ಹೇಳಿದರು. ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ, ನಮ್ಮ ಸಿರಿಗೆರೆಯಲ್ಲಿ ಓದ್ತಕ್ಕಂಥ ಹೆಣ್ಣು ಮಕ್ಕಳೇನಿದ್ದಾರೆ ಅವರೆಲ್ಲರಿಗೂ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಓದ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ನೋಡಮ್ಮ, ನೀನು ಸೂಚನೆ ಕೊಟ್ಟ ಪ್ರಕಾರ ಅವ್ರಿಗೆ ಅದೇನು ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಏನದು ವ್ಯಾಕ್ಸಿನನ್ನು ನಮ್ಮ ಮಠದ ವೆಚ್ಚದಲ್ಲಿ ಆ ಎಲ್ಲ ಹೆಣ್ಣು ಮಕ್ಕಳಿಗೂ ವ್ಯಾಕ್ಸಿನನ್ನು ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹಳ್ಳಿಯ ಮಕ್ಕಳಿಗೆ ಏನು ಗೊತ್ತಿರಲ್ಲ. ಹಳ್ಳಿ ಹೆಣ್ಣು ಮಕ್ಕಳಿಗೆ ಎಲ್ಲ ನಮ್ಮ ಸಿರಿಗೆರೆಗೆ ಬಂದ ಮಕ್ಕಳೆಲ್ಲ ಬಹುತೇಕ ಹಳ್ಳಿಯಿಂದ ಬಂದ ಮಕ್ಕಳು. ಅವರಿಗೆ ಅವರ ತಾಯಂದಿರಿಗೆ ಏನು ಅರಿವಿಲ್ಲ. ಹೀಗಾಗಿ ಬರೀ ಅರಿವು ಮೂಡಿಸೋದಷ್ಟೇ ಅಲ್ಲ, ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ನಮ್ಮ ಹೊಣೆಗಾರಿಕೆ ಹೌದು. ಅದಕ್ಕೆ ನಾವು ಶ್ರೀಮತಿ ಗಿರಿಜಾ ಮತ್ತು ನಮ್ಮ ಲೋಕಸಭಾ ಸದಸ್ಯೆ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರಿಲ್ಲಿದ್ದಾಗಲೇ ನಾವು ಮಾತಾಡಿದ್ದೀವಿ. ಪ್ರಭಾ ಮಲ್ಲಿಕಾರ್ಜುನ್ ಅವರಿಬ್ಬರಿಗೂ ಮಾತನಾಡಿದ್ದೀವಿ. ಅದು ಹೇಗೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಹಣದ ಚಿಂತೆ ಇಲ್ಲ, ನಮಗೆ ಏನು ಚಿಂತೆ ಇಲ್ಲ. ಕೊಡುವಾಗ ಉದಾರವಾಗಿ ಕೊಡ್ತಕ್ಕಂಥ ದಾನಿಗಳು ನೀವಿದ್ದೀರಿ. ಇಲ್ಲಿ ಬಸವಣ್ಣವರ ವಚನ ನೆನಪಾಗುತ್ತೆ, ಬೇಡಲ್ಲಿ ಹಂದೆ ಬೇಡಿತ್ತೆ ನೀವೇ ಅಂತಾರೆ. ನೀನೇನು ಕೇಳ್ತೀವಿ ಕೇಳು, ಕೊಡ್ತೀನಿ ಅಂತ ದೇವರಿಗೆ ಸವಾಲು ಹಾಕ್ತಾರೆ ಬಸವಣ್ಣವರು. ಹಾಗೆ ಗುರುಗಳಿಗೆ ನೀವು ಸವಾಲು ಹಾಕದ ಹಾಗೆ ಏನು ತಾವು ಹೇಳಿ ಕೊಡ್ತೀವಿ ಅನ್ನೋವಷ್ಟು ಔದಾರ್ಯ ನಿಮಗಿದೆ.